ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸರ್ಕಾರಿ ಇಲಾಖೆಗಳಲ್ಲಿ 2.88 ಲಕ್ಷ ಹುದ್ದೆಗಳು ಖಾಲಿ. ಹಂತ ಹಂತವಾಗಿ ಹುದ್ದೆ ಭರ್ತಿಗೆ ಕ್ರಮ. ಸಿಎಂ ಸಿದ್ದರಾಮಯ್ಯ ಭರವಸೆ. ರಸ್ತೆ ನಾಮಕರಣ ಪ್ರಕಟಣೆ ಸ್ವಾಗತಾರ್ಹ. ಪಾಲಿಕೆ ಜಿಲ್ಲೆಯ ಗಣ್ಯರನ್ನ ಪರಿಗಣಿಸಿ ಪರಂಪರೆಯನ್ನು ಉಳಿಸಬೇಕು. ದಲಿತ ಸಂಘರ್ಷ ಸಮಿತಿ ಮನವಿ. ಏಡ್ಸ್ ಬಗ್ಗೆ ಕೇವಲ ಜಾಗೃತಿ ಸಾಲದು, ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕು. ಸೋಂಕಿತರಿಗೆ ಮಾನಸಿಕ ಧೈರ್ಯ ತುಂಬಲು ನ್ಯಾಯಾಧೀಶೆ ಸಲ್ಮಾ ಕರೆ. ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ 2.88 ಲಕ್ಷ ಹುದ್ದೆಗಳು ಖಾಲಿ ಇವೆ. ಖಾಲಿ ಇರುವ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಹನುಮಂತ ನಿರಾಣಿ ಪ್ರಶ್ನೆ ಕೇಳಿದರು. ಸರ್ಕಾರದಲ್ಲಿ ವಿವಿಧ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇವೆ, ಆದಷ್ಟು ಬೇಗ ಖಾಲಿ ಹುದ್ದೆ ತುಂಬಬೇಕು. 2.84 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇದೆ. ನಿಗಮಗಳು, ವಿಶ್ವವಿದ್ಯಾಲಯಗಳಲ್ಲಿ ಹುದ್ದೆ ಖಾಲಿ ಇದೆ. ಧಾರವಾಡ, ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕಾಲಮಿತಿಯೊಳಗೆ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಆಗ್ರಹ ಮಾಡಿದರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿ 2,84,881 ಹುದ್ದೆಗಳು ಖಾಲಿ ಇದೆ. 24,300 ಹುದ್ದೆ ತುಂಬಲು ಆರ್ಥಿಕ ಇಲಾಖೆ ಒಪ್ಪಿಗೆ ಸಿಕ್ಕಿದೆ. ಹೈದರಾಬಾದ್, ಕರ್ನಾಟಕ 371 ರಿಜಿಸ್ಟರ್ ಹುದ್ದೆಗಳು 32,132 ಭರ್ತಿ ಮಾಡ್ತೀವಿ. ಒಟ್ಟಾಗಿ 56,432 ಹುದ್ದೆ ಭರ್ತಿ ಮಾಡ್ತಾ ಇದ್ದೇವೆ. ಒಳ ಮೀಸಲಾತಿ ಇದ್ದಿದ್ದಕ್ಕೆ ವಿಳಂಬ ಆಯಿತು. ಈಗ ಒಳ ಮೀಸಲಾತಿ ಇತ್ಯರ್ಥ ಆಗಿದೆ. ಹುದ್ದೆ ಭರ್ತಿ ಮಾಡ್ತೀವಿ ಎಂದರು. ಎಲ್ಲವೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಹಂತ ಹಂತವಾಗಿ ಹುದ್ದೆ ಭರ್ತಿ ಮಾಡ್ತೀವಿ. ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡದೆ ಮಾಡೋಕ್ಕಾಗಲ್ಲ. ಇಲ್ಲದೆ ಹೋದರೆ ಸಂಬಳ ಕೊಡಲು ಸಾಧ್ಯವಿಲ್ಲ. ನಾನೇ ಫೈನಾನ್ಸ್ ಮಿನಿಸ್ಟರ್. ಹಂತ ಹಂತವಾಗಿ ಖಾಲಿ ಹುದ್ದೆ ತುಂಬುತ್ತೇವೆ ಎಂದರು. ಮಾನ್ಯ ಹಿರಾಣಿ ಹನುಮಂತ ರುದ್ರಪ್ಪ ಅವರು ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದ್ದಾವೆ? 2,84,881 ಹುದ್ದೆಗಳು ಖಾಲಿ ಇದ್ದಾವೆ. ಏನಮ್ಮ ಇದು, ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ತಗೋಯ್ತು. ಈಗ ಸಾಹಿತ್ಯ ಕುರ್ಚಿ ಆಗಿಲ್ಲ, ಸಾಹಿತ್ಯ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಇಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಮಾನ್ಯ ಸಭಾಪತಿಯವರೇ, 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 4,91,533 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಕೆಲವು ರಸ್ತೆಗಳು ಮತ್ತು ಸರ್ಕಲ್ಗಳಿಗೆ ಮಹನೀಯರ ಹೆಸರನ್ನ ನಾಮಕರಣ ಮಾಡುವ ಸಂಬಂಧ ಆಯುಕ್ತರು ಹೊರಡಿಸಿದ ಪ್ರಕಟಣೆಯನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯು ಸ್ವಾಗತಿಸಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒತ್ತಾಯಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈರೇಶ್ ಹಿರೇಹಳ್ಳಿ ಅವರು, ನಗರ ಪಾಲಿಕೆ ಹಾಸನ ಅವರು ಪ್ರಕಟಣೆ ಹೊರಡಿಸಿ ಕೆಲವು ರಸ್ತೆಗಳಿಗೆ, ಸರ್ಕಲ್ಗಳಿಗೆ ಕೆಲವು ಮಹನೀಯರ ಹೆಸರುಗಳನ್ನು ನಾಮಕರಣ ಮಾಡುತ್ತಿರುವುದನ್ನು ಸ್ವಾಗತಿಸುತ್ತೇವೆ. ಆದರೆ ಇನ್ನೂ ಹಲವು ಮಹನೀಯರುಗಳು ಈ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ದು ರಾಜ್ಯ ಮತ್ತು ದೇಶಕ್ಕೆ ಕೊಡುಗೆ ನೀಡಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರಲ್ಲಿ ಮನವಿ ಮಾಡುವುದೇನೆಂದರೆ, ನಮ್ಮ ಜಿಲ್ಲೆಯ ಗಣ್ಯ ವ್ಯಕ್ತಿಗಳ ಹೆಸರನ್ನ ನಗರ ಪಾಲಿಕೆಯ ವ್ಯಾಪ್ತಿಯ ವಿವಿಧ ರಸ್ತೆ ಹಾಗೂ ಸರ್ಕಲ್ಗಳಿಗೆ ನಾಮಕರಣ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯ ಭವ್ಯ ಪರಂಪರೆಯನ್ನ ಎತ್ತಿ ಹಿಡಿಯಬೇಕು ಎಂದು ಒತ್ತಾಯಿಸಿದರು. ಸಣ್ಣಪ್ಪ ಮತ್ತು ಮಲ್ಲಮ್ಮ ಅಂತಕ್ಕಂಥವರಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಅವರು ಯಾರು ಅಂತಂದರೆ, ಒಂದು ಶಿವಶಂಕರ, ಒಂದು ಕಾಮಾಕ್ಷಯ್ಯ, ಇನ್ನೊಂದು ಮಂಜುನಾಥ್ ಅಂತ. ಈ 3 ಜನರ ಇದ್ದ ಒಂದು ಕುಟುಂಬದಲ್ಲಿ
ಅವರ ತಾಯಿ ಮಲ್ಲಮ್ಮನವರು ಮರಣ ಹೊಂದಿದ ನಂತರ ಅವರ ತಾಯಿ ಒಬ್ಬರು ಬೇರೆ ಒಬ್ಬ ಮುಸ್ಲಿಂ ಜನಾಂಗದಿಂದ ಒಂದು ಸೈಟನ್ನು ಕೊಂಡ್ಕೊಂಡಿರ್ತಾರೆ. ಆ ಸೈಟನ್ನ ಕೊಂಡ್ಕೊಂಡ್ರ ಒಂದು ಜಾಗವನ್ನು 3 ಪಾಲು ಮಾಡಿ ಅವರು ಜೀವಂತವಾಗಿದ್ದಾಗಲೇ ಕೊಟ್ಟಿದ್ದಾರೆ. ಅವರು ಮರಣನ ಹೊಂದ್ತಾರೆ. ಮರಣ ಹೊಂದಿದ ನಂತರ ಈ ಕಾಮಾಕ್ಷಯ್ಯ ಮತ್ತು ಮಂಜುನಾಥ ಮತ್ತು ಶಿವಶಂಕರ ಅಂತಿದ್ರಲ್ಲ, ಅದರಲ್ಲಿ ಶಿವಶಂಕರ ಹಿರಿಯವರಿಗೆ 2 ಜನ ಪತ್ನಿಯರು. ಅದರಲ್ಲಿ ಹಿರಿಯ ಪತ್ನಿ ವಿಮಲಾ ಅಂತನವ್ರನ್ನ ಕೈಬಿಟ್ಟು ಇವರು ಯಾರು ಪೌತಿ ಆದ ನಂತರ ಮಲ್ಲಮ್ಮ ತಾಯಿ ಪೌತಿ ಆದ ನಂತರ ಇವರು 4-5 ಜನ ಸೇರಿಕೊಂಡು, ಅಂದರೆ ಒಂದು ಮಂಜುನಾಥ, ಇನ್ನೊಂದು ರಾಧಾ ಅಂತೇಳಿ, ಇನ್ನೊಂದು ಕಾಮಾಕ್ಷಯ್ಯ ಮತ್ತು ನಂದಕುಮಾರ, ಇನ್ನೊಂದು ಮಗಳ ಹೆಸರೇನ್ರಿ ಮಾನಸ ಅಂತನ ಹುಡುಗಿಗೆ, ಒಟ್ಟು 5 ಜನರ ಹೆಸರಲ್ಲಿ ಖಾತೆನ ಮಾಡ್ಕೊಂಡಿದ್ದಾರೆ. ಈ ಪೌತಿ ಖಾತೆ ಮಾಡುವಾಗ ವಂಶವೃಕ್ಷದಲ್ಲಿ ಹಿರಿಯ ಹೆಂಡತಿನ ಹಿರಿಯ ಸೊಸೆನ ಕೈಬಿಟ್ಟು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ SC/ST ನಿವೃತ್ತ ನೌಕರರ ಸಂಘದ ಎಂ ಕೃಷ್ಣಯ್ಯ, ಮಲ್ಲೇದೇವರಪುರ, ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದರು. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಹಿರಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಸಲ್ಮಾ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಯಾವುದೇ ರೋಗ ಮಾರಕವಾಗಿರುವುದಿಲ್ಲ, ಅದರ ಬಗ್ಗೆ ಹೆಚ್ಚಿನ ಜಾಗೃತಿ ಇರಬೇಕು. HIV ರೋಗವು ಸ್ಪರ್ಶ ಅಥವಾ ಊಟ ಮಾಡುವುದರಿಂದ ಬರುವುದಿಲ್ಲ. ಸುರಕ್ಷಿತ ಜೀವನ ಅನುಸರಿಸುವುದರಿಂದ ಆರೋಗ್ಯಕರ ಜೀವನ ನಡೆಸಬಹುದು. ಅಲ್ಲದೆ ಏಡ್ಸ್ ಪೀಡಿತರ ಮೇಲೆ ತಾರತಮ್ಯ ತೋರುವುದು ಕಾನೂನಾತ್ಮಕ ಅಪರಾಧ. ಸೋಂಕಿತರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವುದು ಎಲ್ಲರ ಕರ್ತವ್ಯ ಎಂದು ಅವರು ಕರೆ ನೀಡಿದರು. ಕಂಪ್ಲೀಟ್ ಕ್ಯೂರ್ ಅಂತೂ ಇಲ್ಲ, ಬಟ್ ಎಸ್ ನಮ್ಮ ಲೈಫ್ ನಾರ್ಮಲ್ ಆಗಿ ಬದುಕಬಹುದು ಇನಿಷಿಯಲ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ. ಆ್ಯಂಡ್ ಆಸ್ ಎ ಸ್ಟೂಡೆಂಟ್ಸ್ ನಿಮಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಮ್ಮ ಫ್ಯೂಚರ್ ಹೇಗಿರಬೇಕು ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇಂಡಿಯಾ ಇಸ್ ಕಾಲ್ಡ್ ನೇಷನ್ ಆಫ್ ಯೂತ್ಸ್ ಬಿಕಾಸ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಏಜ್ ಗ್ರೂಪ್ 30ಗಿಂತ ಕಮ್ಮಿ ಇರೋರೇ ಇದ್ದೀರಾ. ಸೊ ನಮ್ಮ ಫ್ಯೂಚರ್ ಹೆಂಗಿರಬೇಕು ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಬ್ಬೊಬ್ಬರು ಹೋಗಿ ನಿಮಗೆ ಗೊತ್ತಿರೋ ವಿಷಯನ ಬೇರೆಯವ್ರಿಗೆ ಹೇಳಿದ್ರೆ, ಮತ್ತು ಈಗ ಸೋಷಿಯಲ್ ಮೀಡಿಯಾ ನಿಮಗೆ ಏನು ಬೇಕಂದ್ರೆ ಗೂಗಲ್ ಮಾಡ್ಬೋದು. ಸೊ ಸೆಕ್ಸ್ ಎಜುಕೇಷನ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದನ್ನು ತಡೆಯೋದು. ಸೇಫ್ ಸೆಕ್ಸ್ ಅಂದರೆ ಏನು ಅಂತ ಎಲ್ಲದಕ್ಕೂ ಗೊತ್ತಿರಬೇಕು. ಸೋಷಿಯಲ್ ಮೀಡಿಯಾ ನೀವು ಬೇರೆ ಎಲ್ಲದಕ್ಕೂ ಬಳಸಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲೂ ಬಳಸಿ. ಯಾವುದೇ ರೀತಿ ಸೆಕ್ಸ್ ಲೈಕ್ ಏಡ್ಸ್ ಕಾಯಿಲೆ ಹರಡುತ್ತೆ, ಯಾವ ಹರಡಲ್ಲ, ವಾಟ್ ಇಸ್ ಸೇಫ್ ಸೆಕ್ಸ್, ವಾಟ್ ಇಸ್ ನಾಟ್, ಅದನ್ನೆಲ್ಲ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಆಡಳಿತ ವೈದ್ಯಾಧಿಕಾರಿ ಡಾ ಜಯಲಕ್ಷ್ಮಿ ನಾಯಕ್ ಮಾತನಾಡಿ, ಏಡ್ಸ್ ಬಗ್ಗೆ ಜನರಿಗಿರುವ ತಪ್ಪು ಕಲ್ಪನೆಗಳು ಮತ್ತು ಭಯಗಳು ಇಂದಿಗೂ ದೊಡ್ಡ ಸವಾಲಾಗಿವೆ. HIV ರೋಗಿಗಳು ಸರಿಯಾದ ಚಿಕಿತ್ಸೆಯಿಂದ ಸಾಮಾನ್ಯ ಜೀವನ ನಡೆಸಬಹುದು. ಸಮಾಜದ ಬೆಂಬಲ, ಸಹಾನುಭೂತಿ ಮತ್ತು ಸರಿಯಾದ ಮಾಹಿತಿ ಅವರಿಗೆ ಅತ್ಯಂತ ಅಗತ್ಯ ಎಂದು ತಿಳಿಸಿದರು. ಇದು ಯಾವುದರಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಲೈಂಗಿಕ ಸಂಪರ್ಕದಿಂದ ಬರುತ್ತೆ, ಅಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುತ್ತೆ. ಇದು ಹೆಚ್ಚಿನ ಮಟ್ಟಿಗೆ ಜಾಸ್ತಿ ಬರೋದು ಇದರಿಂದಾನೆ. ಇನ್ನೂ ಕಡಿಮೆ ಅಂಶದಲ್ಲಿ ಅಂತಂದ್ರೆ, ನಾವು ರಕ್ತ ತಗೋಬೇಕಾದ್ರೆ, ರಕ್ತದಾನ ಮಾಡ್ಬೇಕಾದ್ರೆ ಆ ರಕ್ತ ನಾವು ಯಾವ್ದು ರಕ್ತ ತಗೊಂಡಿರ್ತೀವಲ್ಲ ಅದು ಸರಿಯಾಗಿ ಟೆಸ್ಟ್ ಆಗಿರ್ಲಿಲ್ಲ HIV ಅಂದ್ರೆ ಅದರಿಂದ ಬರೋ ಚಾನ್ಸಸ್ ಇರುತ್ತೆ. ತಾಯಿಯಿಂದ ಮಗು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಿರಿಂಜ್ಗಳೆಲ್ಲ ಯಾವ್ಯಾವುದೋ ನಾವು RMPಗಳ ಹತ್ರ ಎಲ್ಲ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂತೀವಿ. ಅವರು ಆ ಸಿರಿಂಜಿನ ಒಬ್ರಿಗೆ ಯೂಸ್ ಮಾಡಿರೋದು ಇನ್ನೊಬ್ರಿಗೆ ಮಾಡಿರ್ತಾರೋ ಅಂತ ಗೊತ್ತಿರಲ್ಲ. ಹಾಗೆ ಏಡ್ಸ್ ಇರೋವಂಥ ಪೇಷಂಟಿಂದ ಅವ್ರಿಗೆ ಬೇರೆಯವ್ರಿಗೆ ಯೂಸ್ ಮಾಡಿದ್ರೆ ಅದರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಡಾ ಚಂದ್ರಮೌಳಿ, ತಾಲೂಕು ಆರೋಗ್ಯ ಅಧಿಕಾರಿ ಡಾ ವಿಜಯ್, ಲಯನ್ಸ್ ಸಂಸ್ಥೆ ಸದಸ್ಯರು, ವಕೀಲರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆಲೂರಿನಲ್ಲಿ ನಡೆದ ಆಸ್ತಿ ವ್ಯವಹಾರವೊಂದರಲ್ಲಿ ಪೌತಿ ಖಾತೆ ಮಾಡುವಾಗ ಲೋಪವಾಗಿದ್ದು, ಮೃತರ ಹಿರಿಯ ಸೊಸೆಯನ್ನ ದಾಖಲೆಯಿಂದ ಕೈಬಿಟ್ಟು ಬೇರೆಯವರಿಗೆ ಕ್ರಯ ಮಾಡಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಆಲೂರು ಪಟ್ಟಣದ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ತೀವ್ರ ಸ್ವರೂಪದ ತಕರಾರು ಮನವಿ ಸಲ್ಲಿಸಿದೆ. ಹಾಸನದಲ್ಲಿಂದು ಹಾಸನ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜು ಮಾತನಾಡಿ, ಆಲೂರು ತಾಲೂಕಿನ ಮಲ್ಲಮ್ಮ ಕೋಮ್ಲೇಟ್ ಸಣ್ಣಯ್ಯ ಅವರ ನಿಧನದ ನಂತರ ಅವರ ಹಿರಿಯ ಮಗ ಶಿವಶಂಕರ್ ಅವರ ಮೊದಲನೇ ಪತ್ನಿ ವಿಮಲಾ ಅವರನ್ನ ಆಸ್ತಿಯ ದಾಖಲೆಗಳಿಂದ ಮತ್ತು ವಂಶವೃಕ್ಷದಿಂದ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ. ಈ ಲೋಪದೋಷದಿಂದಾಗಿ ಸಂಬಂಧಪಟ್ಟವರಿಗೆ ತಪ್ಪು ಮಾಹಿತಿ ನೀಡಿ ಪೌತಿ ಖಾತೆ ಮಾಡಿಸಿಕೊಂಡು ನಂತರ ವಿಮಲಾ ಅವರ ಅರಿವಿಗೆ ಬರದಂತೆ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿರುವುದು ತಿಳಿದುಬಂದಿದೆ. ಈ ಅಕ್ರಮದ ದಾಖಲೆಗಳನ್ನು ತಕ್ಷಣ ಪರಿಶೀಲಿಸಿ ಕ್ರಯ ಪಡೆದವರಿಗೆ ಖಾತೆ ಮಾಡದಂತೆ ತಡೆಯಾಜ್ಞೆ ನೀಡಬೇಕು. ಜೊತೆಗೆ ಸರಿಯಾದ ತನಿಖೆ ನಡೆಸಿ ಕ್ರಯ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡದಿದ್ದರೆ ತಪ್ಪು ಮಾಹಿತಿ ನೀಡಿ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಕಾನೂನು ಕ್ರಮ ಜರುಗಿಸಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬೇಕು ಅಂತ ಹೇಳಿ
ತೀರ್ಮಾನ ಮಾಡಿದೆ ನಗರಸಭೆ. ಅದಕ್ಕೆ ಯಾರ್ದಾರು ಆಕ್ಷೇಪಣೆಗಳಿದ್ದಲ್ಲಿ ನಗರ ಪಾಲಿಕೆಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡೋದು ಅಂತ ಒಂದು ಪ್ರಕಟಣೆ ಹೊರಡಿಸಿ ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಲೇಟರ್ ಸಾಲ್ ಹತ್ರ ಡಾಕ್ಟರ್ AC ಮುನಿವೆಂಕಟೇಗೌಡರು ಅವ್ರದ್ದು ಕೂಡ ರಸ್ತೆಗೆ ನಾಮಕರಣ ಮಾಡಬೇಕು, ಸಾರ್ವಜನಿಕರದ ಆಕ್ಷೇಪಣೆಗಳೇನಾರು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸರ್, ಈ ಎಲ್ಲ ಮಾಡಿರೋದಕ್ಕೆ ನಮಗೆ ನಗರ ಪಾಲಿಕೆಯ ಆ ಒಂದು ಏನು ನಡವಳಿಕೆ ಏನಿದೆ ಅದನ್ನು ನಾವು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಸರ್. ನಾವು ಕೂಡ ಯಾಕೆಂದರೆ ಆ ಥರ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಜನ್ಮ ತಾಳಿದ್ದಾರೆ, ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಈ ಜಿಲ್ಲೆಗೆ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಮಲೆನಾಡು ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಹಿಪೋಕ್ಯಾಂಪಸ್ ಸ್ಕೂಲ್ ಜಂಟಿಯಾಗಿ ಆಯೋಜಿಸಿದ 2025-26ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಗುರುವಾರ ಯಶಸ್ವಿಯಾಗಿ ಜರುಗಿತು. ಕ್ರೀಡಾಕೂಟವು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಯಿತು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ವಿಶ್ವವಿದ್ಯಾಲಯ ಕ್ರೀಡಾಕೂಟದ ಸ್ಪರ್ಧಿಗಳಾದ ಬಾಲಕೃಷ್ಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಲಕೃಷ್ಣ ಅವರು ಮಾತನಾಡಿ ಕ್ರೀಡೆ ಮತ್ತು ಶಿಸ್ತಿನ ಮಹತ್ವವನ್ನು ವಿವರಿಸಿದರು. ಇನ್ಸ್ಪೈರ್ ಆಗಿದೆ. ಆಕ್ಚುಲಿ ಫಸ್ಟ್ ಸ್ಟೆಪ್ ನಾನು ಅಲ್ಲೇ ಇನ್ಸ್ಪೈರ್ ಆಗಿದ್ದು, ಅವನ ಥರ ನಾನು ಮಾಡಬೇಕು. ಐ ವಾಸ್ ಜಸ್ಟ್ ಇಮ್ಯಾಜಿನ್ ಮಾಡ್ತಿದ್ದೆ ಅಷ್ಟೇ, ನಾನು ಪ್ರಾಕ್ಟೀಸೇ ಮಾಡ್ತಿರ್ಲಿಲ್ಲ. ನಾನು ಒಂದಿನ ಈ ಥರ ಆಗಬೇಕು, ಒಂಥರ ಓಡಬೇಕು, ಇದೇ ಥರ ಮ್ಯಾನಿಫೆಸ್ಟ್ ಮಾಡುವೆ. ನಾನು 8th ಕ್ಲಾಸಲ್ಲಿ ಇದ್ದಾಗಲೇ ನನ್ನ ಫ್ಯೂಚರ್ ಹೆಂಗೆ ಅಂದರೆ ನಾನು ಸ್ಟೇಟ್ ಲೆವೆಲಲ್ಲಿ ಮೆಡಲ್ ಮಾಡ್ತೀನಿ, ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ಮಾಡ್ತೀನಿ. ಅವಾಗ ನಾನು ಪ್ರಾಕ್ಟೀಸೇ ಸ್ಟಾರ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಅವಾಗ ಅದಾದಮೇಲೆ ನಾನು PU ಸೈನ್ಸ್ ಸ್ಟೂಡೆಂಟು, ಸೈನ್ಸ್ ತೊಗೊಂಡೆ. ಅವಾಗ ನಾನು ಎಜುಕೇಷನ್ಗೂ ಮತ್ತು ಸ್ಪೋರ್ಟ್ಸಿಗೂ ಎರಡಕ್ಕೂ ಹಾರ್ಡ್ ವರ್ಕ್ ಮಾಡಿದೆ. ಹಾರ್ಡ್ ವರ್ಕ್ ಮೇನ್ ಥಿಂಗ್ ಬಂದಿದ್ದಲ್ಲೇ. ಅಲ್ಲಿ ನಾನು ಆವ್ರೇಜ್ ಸ್ಟೂಡೆಂಟ್ಸ್ ಇದ್ದವನು, ಸೈನ್ಸಲ್ಲೂ ಟಾಪರ್ ಅದೇ, 95% ಬಂತು. ಅದಾದಮೇಲೆ ಸ್ಪೋರ್ಟ್ಸಲ್ಲೂ ಇಂಪ್ರೂವ್ಮೆಂಟ್ಸ್ ಆಯಿತು. ಆವಾಗ ನನಗೆ ಗೊತ್ತಾಯಿತು ಹಾರ್ಡ್ ವರ್ಕ್ ಡಿಸಿಪ್ಲಿನ್. ಪ್ರತಿದಿನ ಓದ್ತಿದ್ದೆ, ಪ್ರತಿದಿನ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಹೇಳೋದಿಷ್ಟೇ, ಏನೇ ಕೆಲಸ ಮಾಡ್ತೀರಾ ಒಳ್ಳೆಯದು, ಪ್ರತಿದಿನ. ಕಾರ್ಯಕ್ರಮದಲ್ಲಿ ಎಂಸಿಇಯ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ನಿರ್ದೇಶಕರಾದ ಸೋಮಶೇಖರ್, ಹಿಪ್ಪೋ ಕ್ಯಾಂಪಸ್ ಲರ್ನಿಂಗ್ ಸೆಂಟರ್ನ ಉಪಾಧ್ಯಕ್ಷರಾದ ಲಲಿತಾ ರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದರು. ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜನವರಿ 15ರಿಂದ 20ರವರೆಗೆ ನಡೆಯಲಿರುವ 5 ದಿನಗಳ ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಪ್ರಚಾರ ರಥವು ಬುಧವಾರ ರಾತ್ರಿ ನಗರದ ವೀರಶೈವ ಸಮುದಾಯ ಭವನಕ್ಕೆ ಆಗಮಿಸಿದ್ದು, ಗುರುವಾರ ಬೆಳಗ್ಗೆ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮುಂದಿನ ಊರುಗಳಿಗೆ ಪ್ರಯಾಣ ಬೆಳೆಸಲು ಚಾಲನೆ ನೀಡಲಾಯಿತು. ಈ ವೇಳೆ ಮಾಜಿ ಶಾಸಕ ಪರಮೇಶ್ವರಪ್ಪನವರು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿರುವ ಸುತ್ತೂರು ಜಾತ್ರಾ ಮಹೋತ್ಸವವು ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ವರ್ಷಕ್ಕೊಮ್ಮೆ 5 ದಿನ ನಡೆಯುವ ಈ ವಿಶೇಷ ಜಾತ್ರಾ ಮಹೋತ್ಸವದ ಪ್ರಚಾರದ ರಥವು ನಮ್ಮ ಅರಸೀಕೆರೆ ನಗರಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಅದೃಷ್ಟ. ನಾಡಿನ ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಸೇರುವ ಈ ಜಾತ್ರೆಯಲ್ಲಿ ಒಮ್ಮೆಯಾದರೂ ಭಾಗಿಯಾಗಿ ವಿಶೇಷತೆಗಳನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದು ನಾಡಿನಾದ್ಯಂತ ಇರತಕ್ಕಂಥ ಇದು ಏನು ಸಂಚಾರ ಮಾಡ್ತಾ ಇದೆ ಪ್ರಚಾರ ರಥ, ಇವತ್ತು ಸುತ್ತೂರು ಮಠದಲ್ಲಿ ಒಂದ್ಸರಿ ಹೋಗಿ ಅಲ್ಲಿ ಯಾವ ರೀತಿ ನಡ್ಕೊಳ್ತದೆ ಅಂತಕ್ಕಂಥದ್ದು ಇಲ್ಲಿಯ ಕೆಲವರು ಈಗ ಗೊತ್ತಿಲ್ಲ. ಬಹುಶಃ ನಾನೀಗ ಒಂದು 20 ವರ್ಷದಿಂದ ಮಠದ ಸಂಪರ್ಕದಲ್ಲಿದ್ದೇನೆ. ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು, ಅಲ್ಲಿ ನಡೀತಕ್ಕಂಥ ಒಂದು ಆತಿಥ್ಯ, ಅಲ್ಲಿರ್ತಕ್ಕಂಥ ನಮ್ಮ ಹುಡುಗರುಗಳು ಎಷ್ಟು ಜನಕ್ಕೆ ನಾವು 200 ಜನಕ್ಕೆ ಹಾಸ್ಟೆಲ್ ಸೀಟ್ ಕೊಡ್ಸಿರ್ಬೋದು. ಸುತ್ತೂರು ಮಠದಲ್ಲಿ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಮಠದಿಂದ ಆ ಭಾಗದಲ್ಲಿ ಇವತ್ತು ಏನು ನಮ್ಮ ಸಮಾಜ ಇದೆ, ಇವತ್ತು ಹೇಳೋಕ್ಕೆ ಆ ಮಠ ಇಲ್ಲದೆ ನಮ್ಮ ಸಮಾಜ ಇವತ್ತು ಯಾವುದೋ ಸ್ಥಿತಿಲಿ ಇರಬೇಕಾಗುತ್ತೆ. ಅಂಥ ಒಂದು ಮಠ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇವತ್ತು ನಾಡಿನಾದ್ಯಂತ, ರಾಜ್ಯಾದ್ಯಂತ, ಅದರಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇದೆ ಅಂತಂದರೆ ಯಾವುದೇ ಮಠಗಳು ಸಂಸ್ಥೆಗಳು ಇದ್ರೂ ಕೂಡ ವಿಶ್ವದಲ್ಲಿ, ಪ್ರಪಂಚದಲ್ಲಿ ಇವತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪ್ರಭುಕುಮಾರ್, ವೀರಶೈವ ಸಮುದಾಯ ಭವನದ ಅಧ್ಯಕ್ಷರಾದ ಮುರುಡಿ ಶಿವಯ್ಯ, ಮುಖಂಡರಾದ ಜಿಬಿ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರು ಸಾಂಪ್ರದಾಯಿಕ ಪದ್ಧತಿಗೆ ಜೋತು ಬೀಳದೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಾಗ ಮಾತ್ರ ಕೃಷಿಯನ್ನ ಲಾಭದಾಯಕವಾಗಿಸಿಕೊಳ್ಳಲು ಸಾಧ್ಯ ಎಂದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕ ಎಂಸಿ ರಂಗಸ್ವಾಮಿ ತಿಳಿಸಿದರು. ಅರ್ಕಲಗೂಡು ತಾಲೂಕು ರೈತ ಸಂಘದ ವತಿಯಿಂದ ದೊಡ್ಡಮಗ್ಗೆ ಗ್ರಾಮದ ಮಗ್ಗೆ ಮನೆಯಲ್ಲಿ ಬುಧವಾರ ಏರ್ಪಡಿಸಿದ್ದ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ರೈತರು ತಜ್ಞರ ಸಲಹೆ ಪಡೆದು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಮಿಶ್ರ ಪದ್ಧತಿ ಬೇಸಾಯ ಕ್ರಮದಿಂದ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹೈನುಗಾರಿಕೆಯು ರೈತರ ಆದಾಯದ ಮೂಲವಾಗಿದ್ದು, ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದರೆ ಲಾಭ ಹೆಚ್ಚಾಗುತ್ತದೆ ಎಂದರು.
ಎಲಿಕಿನ ಬರೆದಿದ್ದು ಅದ್ರ ಕತೆ ಒಂದು ಹೇಳ್ಬಿಡ್ತೀನಿ ಕೇಳಿ. ನಾವು ಸಮಯನ ಹೆಚ್ಚಿಗೆ ಉಪಯೋಗಿಸಬೇಕು, ಶ್ರಮದಾನ ಮಾಡಬೇಕು. ನಾವು ಅದು ಬಿಟ್ಬಿಟ್ಟು ನಾವೆಲ್ಲೋ ಯಾರ್ದೋ ಮನೆ ರಾಜಕೀಯ ಇಟ್ಕೊಂಡು ನಮ್ಗೆ ಏನು ದೇವೇಗೌಡರ ಮನೆ ಏನೋ ಆಯ್ತು ಅಂತ ಇವರೆಲ್ಲ ಚರ್ಚೆ ಮಾಡಿದ್ರೆ ಇವ್ರ ಮನೆಗೆ ಏನ್ ಬಂತ ಲಾಭ? ಸುಮ್ಮನೆ ಅದೆಲ್ಲ ಅದನ್ನ ಬಿಟ್ಬಿಡ್ಬೇಕು. ಇನ್ನೊಬ್ಬರ ಮನೆ ಸುದ್ದಿ ಬಿಟ್ಬಿಟ್ಟು ನಮ್ಮನೆ ವಿಚಾರ ನಾವು ಮಾತಾಡ್ಕೊಂಡು ನಮ್ಮ ಕೆಲಸ ಏನಿದೆ, ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾ ಇದಾರ, ನಮ್ಮ ಮನೆ ಸಂಸಾರ ಏನಾಗ್ತಾ ಇದೆ, ನಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಮುಂದೆ ಯಾವ ಬೆಳೆ ಮಾಡಬೇಕು, ಯಾವ ಬೆಳೆ ಮಾಡಿದ್ರೆ. ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ಪಿ ಯೋಗಣ್ಣ ಮಾತನಾಡಿ, ಎಂಸಿ ರಂಗಸ್ವಾಮಿ ಅವರ ಕೃಷಿ ಅನುಭವಗಳ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಈ ಸಂವಾದ ಹಮ್ಮಿಕೊಳ್ಳಲಾಗಿದೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಇವರ ಸಾಧನೆಗೆ ಕರ್ನಾಟಕ ರತ್ನ ಹಾಗೂ ಭಾರತ ರತ್ನ ಪ್ರಶಸ್ತಿ ದೊರಕುವಂತಾಗಬೇಕು ಎಂದು ಆಶಿಸಿದರು. ಯಾವುದೇ ಮುಗ್ದಾರ ಯಾವುದೇ ಹಗ್ಗ ಸಹಾಯ ಇಲ್ಲದೆ ಮಣ್ಣಿನ ಮೇಲೆ ಮಲಗಿಸಿ ನ್ಯಾಚುರಲ್ ಆಗಿ ಅವೇನಿರ್ಬೇಕು ಆ ಥರ ಮಾಡಲಿಕ್ಕೆ 10 ಎಕರೆನಲ್ಲಿ ಶೆಡ್ ನಿರ್ಮಾಣ ಮಾಡಿರ್ತಾರೆ. 1,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ HF ಹಸುಗಳನ್ನು ಸಾಕ್ತಾ ಇದ್ದಾರೆ. ನಿತ್ಯ ಇವರು 8,000 ಲೀಟರ್ ಹಾಲು ಉತ್ಪಾದನೆ ಆಗುತ್ತದೆ. ಇಲ್ಲಿ ಹಾಲು ಉತ್ಪಾದನೆ, ಮೇವು ಉತ್ಪಾದಿಸಲು ಸಗಣಿ ಎತ್ತುವುದು ಸಹಿತ ಎಲ್ಲವೂ ಸಹಿತ ಆಧುನಿಕ ತಂತ್ರಜ್ಞಾನದಲ್ಲೇ ನಡೀತಾ ಇದೆ. ನಾವೆಲ್ಲ ಸಗಣಿ ಎತ್ತಲಿಕ್ಕೆ ಇದು ಮಾಡಲಿಕ್ಕೆ ಬೇರೆ ಬೇರೆ ಥರದಲ್ಲಿ ಇವರು ಯಂತ್ರಗಳ ಮೂಲಕನೇ ಸಗಣಿ ಎತ್ತುವಂಥದ್ದು, ಮಣ್ಣು ತೆಗೆಯುವಂಥದ್ದು ಅಂತ ಹಾಲು ಉತ್ಪಾದನಾ ಘಟಕವನ್ನು ಸಹಿತ ಆರಂಭಿಸಿದ್ದಾರೆ. ನೀವು ನೋಡಿದ್ರೆ ಈಗಾಗಲೇ ಅಲ್ಲಿಂದ ಸ್ಟೋರ್ ಮಾಡಿದಂಥ ಕರೆದಂಥ ಹಾಲನ್ನ ಇಲ್ಲಿಗೆ ಬಂದು ಅದನ್ನ ಇದು ಮಾಡುವಂಥದ್ದು. ರೈತರಿಂದ ಸುಮಾರು 50,000ಕ್ಕೂ ಹೆಚ್ಚಿನ ಹಾಲನ್ನ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ಕೆಜಿ ಕವಿತಾ, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಡಿ ರಾಜೇಶ್, ರೈತ ಮುಖಂಡರಾದ ವಂದಿಗನಹಳ್ಳಿ ರವಿ, ಕೃಷ್ಣೇಗೌಡ, ಕಮಲಮ್ಮ ಸೇರಿದಂತೆ ಇತರರು ಭಾಗವಹಿಸಿದರು. ಡಿಸೆಂಬರ್ 15ರಿಂದ 22ರವರೆಗೆ ನಡೆಯಲಿರುವ ಶ್ರೀ ಆದಿ ಜಗದ್ಗುರು ಶಿವರಾತ್ರಿ ಶಿವಯೋಗಿ ಅವರ 1066ನೇ ಜಯಂತಿ ಮಹೋತ್ಸವದ ಸಿದ್ಧತೆಗಳನ್ನು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಪರಿಶೀಲಿಸಿದರು. ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ವೇದಿಕೆ ಮತ್ತು ಕಾರ್ಯಕ್ರಮದ ಸುವ್ಯವಸ್ಥೆಗಳ ಬಗ್ಗೆ ಅವರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ವೇದಿಕೆಯ ಜೊತೆಗೆ ಸಾರ್ವಜನಿಕರಿಗೆ ಕಲ್ಪಿಸಿರುವ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಈ ವೇಳೆ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹಾಗೂ ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಇತರರು ಹಾಜರಿದ್ದರು. ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಿ ಅವರ ತವರು ಕ್ಷೇತ್ರವಾದ ಕೊರಟಗೆರೆಯಲ್ಲಿ ಗುರುವಾರ ಬೃಹತ್ ಜನಾಂದೋಲನ ಜಾಥಾ ನಡೆಯಿತು. ದಲಿತ ನಾಯಕ ಸಿಎಂ ಸ್ಥಾನಕ್ಕಾಗಿ ಪರಂ ಅಭಿಮಾನಿಗಳು ಈ ಶಕ್ತಿ ಪ್ರದರ್ಶನವನ್ನು ನಡೆಸಿದರು. ಡಾ ಜಿ ಪರಮೇಶ್ವರ್ ಅವರ ಬೆಂಬಲಿಗರು, ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಸಾವಿರಾರು ಕಾರ್ಯಕರ್ತರು ಈ ಜಾಥಾದಲ್ಲಿ ಭಾಗವಹಿಸಿದರು. ಕೊರಟಗೆರೆ ಕೆಎಸ್ಆರ್ಟಿಸಿ ವೃತ್ತದಿಂದ ಎಸ್ಎಸ್ಐ ವೃತ್ತದವರೆಗೆ ಜಾಥಾ ನಡೆಯಿತು. 5 ವಿವಿಧ ಮಠದ ಸ್ವಾಮೀಜಿಗಳು ಸಹ ಈ ಬೃಹತ್ ಜಾಥಾದಲ್ಲಿ ಪಾಲ್ಗೊಂಡು ಡಾ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ಆಗ್ರಹಿಸಿದರು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಕೂಗು, ದಲಿತರ ಪರವಾಗಿ ಈ ರಾಜ್ಯದಲ್ಲಿ ಡಾ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ. ಹಕ್ಕನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಡಾ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಸುಮಾರು 7.5 ವರ್ಷಕ್ಕೂ ಹೆಚ್ಚು ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮುನ್ನಡೆಸಿದ್ದಾರೆ. ವಿಶೇಷವಾಗಿ ಇವರು 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಹಾಗೂ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಈ ಬೃಹತ್ ಮಾನವ ಸರಪಳಿ ಜಾಥಾ ನಡೆಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲ್ ಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಭಾಗದ ಮಹಿಳೆಯರಿಗೆ ವರದಾನವಾಗಿದೆ ಎಂದು ಹೊಸಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿ ಜಲ್ ಜೀವನ್ ಯೋಜನೆಯಲ್ಲಿ ಸಂಪರ್ಕ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೆ ಬಾವಿ ಮತ್ತು ಕೆರೆಗಳಿಗೆ ಹೋಗಿ ನೀರನ್ನು ತರುವ ಅನಿವಾರ್ಯತೆ ಇತ್ತು. ಆದರೆ ಈಗ ಈ ಯೋಜನೆಯ ಮೂಲಕ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದ್ದು ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ. ಗ್ರಾಮೀಣ ರೈತರು ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ವ್ಯರ್ಥ ಮಾಡಬಾರದು ಎಂದು ಮನವಿ ಮಾಡಿದರು. ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಆಗಿರ್ತದೆ. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಲ್ಲ ನಲ್ಲಿ ಅಂತ ನೋಡಿರ್ಲೇ ಇಲ್ಲ. ಅಂದ್ರೆ ಹಳ್ಳದಲ್ಲಿ ಸಿನಿಮೆ ನೀರು ತೆಗೆದ್ಬಿಟ್ಟು ಬಾವಿನಲ್ಲಿ ನೀರು ತಗೊಂಡು ಗೊತ್ತಬರಲ್ಲಿ ತಗೊಂಡು ಎಷ್ಟೆಲ್ಲ ಸಮಸ್ಯೆಗಳಿದ್ವು. ಆ ಒಂದು ಸಮಸ್ಯೆನ ಸರ್ಕಾರ ಯೋಚನೆ ಮಾಡ್ತಾ ಹಂತವಾಗಿ ಒಂದೊಂದೇ ತಗೊಂಬಂದು ಒಂದು ಗ್ರೂಪ್ ನಲ್ಲಿ ಹಾಕೋದು, ಅದು ಅದಕ್ಕಿಂತ ಆಮೇಲೆ ಒಂದು ಸಿಸ್ಟಮ್ ಮಾಡೋದು, ಈ ತರ ಎಲ್ಲ ಮಾಡ್ಕೊಂಬಂತು. ಆ ಸಿಸ್ಟಮ್ ನಲ್ಲಿ 10 ಜನ ಲೈನಲ್ಲಿ ನಾನು ಮುಂದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾರುದ್ರಸ್ವಾಮಿ, ಪಿಡಿಒ ರಾಜೇಂದ್ರ ಪ್ರಸಾದ್, ಇಂಜಿನಿಯರ್ ದಿವ್ಯಾ, ಸಂಪನ್ಮೂಲ ವ್ಯಕ್ತಿ ಕಿರಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ತಾಲೂಕು ಮಟ್ಟದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಬುಧವಾರ ನಡೆಯಿತು. ಕುಷ್ಟಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ ಅವರು ಕಾರ್ಯಕ್ರಮ ಉದ್ಘಾಟಿಸಿ, ಅಂಗವಿಕಲ ಶಾಪವಲ್ಲ, ವಿಕಲಚೇತನ ಮಕ್ಕಳು ದೇವರ ಮಕ್ಕಳು, ಅವರನ್ನ ಎಲ್ಲರೂ ಒಗ್ಗೂಡಿಸಿಕೊಂಡು ಮುನ್ನಡೆಯಬೇಕು ಎಂದು ಹೇಳಿದರು.
ನ್ಯೂನತೆ ಅಂದರೆ ವಿವಿಧ ರೀತಿಯ ನ್ಯೂನತೆಗಳು ಮಕ್ಕಳಲ್ಲಿ ನೀವು ಕಾಣ್ತಾ ಇದ್ದೀರಿ. ಹೌದಾ? ಇದು ವರನೋ ಶಾಪೋ ಅದೆಲ್ಲ ಬೇಡ. ಮಕ್ಕಳು ಬಿಟ್ಟಿದ್ದಾವೆ ಈಗ ಅವರನ್ನು ದೇವರು ಮಕ್ಕಳು ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ದೇವರು ಪರೀಕ್ಷೆ ಮಾಡಲಿಕ್ಕೇನೋ ಆ ರೀತಿ ಏನಾಗುತ್ತೆ, ಮಕ್ಕಳನ್ನು ಕೊಟ್ಟು ಬಿಟ್ಟಿರ್ತಾನೆ. ಹೌದಾ? ಅದನ್ನು ನಾವು ಮಕ್ಕಳನ್ನು ಕೊಟ್ಟಿದ್ದಾನ ಅಂದ್ರೆ ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಒಂದು ಹೆಸರು ಬಂದ್ಬಿಡ್ತದ. ಮೊದಲು ಅಂಗವಿಕಲರು ಅಂತ ಕರಿತಿದ್ರು, ಈಗ ಕರೆಯಂಗಿಲ್ಲ, ವಿಕಲಚೇತನರು ಅಂತ. ವಿಕಲತೆ ಹೌದು, ವಿಕಲತೆ ಇದೆ, ನಾನಾ ನಮೂನೆ ವಿಕಲತೆ ಇರ್ಬೋದು. ಈ ವೇಳೆ ಎಸ್ಟಿಎಂಸಿ ಅಧ್ಯಕ್ಷೆ ಮಾರಿಯವ್ವ ಹಿರೇಮನಿ, ಕ್ಷೇತ್ರ ಸಮನ್ವಯಾಧಿಕಾರಿ ಜಗದೀಶಪ್ಪ ಎಂ, ಶಿಕ್ಷಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಗುನ್ನಾಳ್ ಸೇರಿದಂತೆ ಹಲವು ವೈದ್ಯರು ಮತ್ತು ಗಣ್ಯರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಹಾಗೂ ಯಲಬುರ್ಗಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂತಾನ ಶಸ್ತ್ರಚಿಕಿತ್ಸೆ ಹಾಗೂ ನಾಯಿಗಳಿಗೆ ಕೊಠಡಿ ನಿರ್ಮಿಸಿ ಜನರ ತೊಂದರೆ ನಿವಾರಿಸಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಉಭಯ ಪಂಚಾಯಿತಿ ಪಟ್ಟಣದಲ್ಲಿ ಪರಿಣಾಮಕಾರಿ ಕೆಲಸ ಮಾಡಲಾಗುತ್ತಿದ್ದು, ಬೀದಿ ನಾಯಿಗಳ ಸಮೀಕ್ಷಾ ಕಾರ್ಯ ಭರದಿಂದ ಸಾಗಿದೆ. ನಾಯಿಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಮಾಡಬೇಕಂತ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಪ್ರಕಾರ ಎಲ್ಲ ಇಲಾಖೆಯವರು ತಮ್ಮ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ನಾವು ABC ಮಾಡಬೇಕಾಯ್ತು. ಏನಂದ್ರೆ ಆನಿಮಲ್ ಬರ್ತ್ ಕಂಟ್ರೋಲ್ ಅವ್ರನ್ನ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೆ ಸೂಕ್ತ ಜಾಗವನ್ನು ಐಡೆಂಟಿಫಿಕೇಶನ್ ಮಾಡ್ಬೇಕಂತಿದೆ. ಇವತ್ತು ನಿನ್ನೆ ನಾವು ನೈಟ್ ನೋಡ್ಕೊಂಡು ಬಂದಿದ್ದೀವಿ ಜಾಗ. ಇಲ್ಲಿ ಕ್ರಿಕೆಟ್ ಬೆಡ್ ಇದೆಲ್ಲ ಅಲ್ಲಿ ನೇರ್ದು, ಅಲ್ಲಿ ನಮ್ಮ ಒಂದು ಹಳೆ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ರಿಪೇರ್ ಮಾಡೋದು ಇವತ್ತು ಮಾಡಿಸ್ತಾ ಇದ್ದೀವಿ. ಇವತ್ತು ಮಾಡಿಸಿ ಅಲ್ಲಿ ಏನಂದ್ರೆ ನಮ್ಗೆ ಅದಕ್ಕೇನು ಮೂಲಭೂತ ಸೌಲಭ್ಯಗಳು. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮತ್ತು ಮಹಾಬೆಳಕು ಮೈಸೂರು ಸಹಯೋಗದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಸಹಕಾರದೊಂದಿಗೆ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಹಾಬೆಳಕು ಸಂಸ್ಥೆ ಸಂಸ್ಥಾಪಕಿ ಕಾತ್ಯಾಯಿನಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಡಿಸೆಂಬರ್ 14 ಭಾನುವಾರ ಬೆಳಗ್ಗೆ 10:30ಕ್ಕೆ ಮೈಸೂರಿನ ವಿವಿ ಆವರಣದಲ್ಲಿ ನಡೆದ ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣೆ ಮತ್ತು ಭೀಮಗೀತ ಗಾಯನ ಕಾರ್ಯಕ್ರಮದ ಜೊತೆಗೆ ಡಾಕ್ಟರ್ ಆರ್.ವಿ. ಭಂಡಾರಿ ರಚನೆಯ ಹಾಗೂ ಆರ್.ಕೆ. ಶಿವಕುಮಾರ್ ನಿರ್ದೇಶನದ ಬೆಳಕು ಹಂಚಿದ ಬಾಲಕ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಕಾತ್ಯಾಯಿನಿ ಯಶೋಮಿತ್ರ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಮಹಾಬೆಳಕು ಮೈಸೂರು ಇವರ ಸಹಯೋಗದೊಂದಿಗೆ 26/11/2025 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು 14/12/2025 ಭಾನುವಾರ ಬೆಳಗ್ಗೆ 10:30ಕ್ಕೆ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯ ಜೊತೆಗೆ ಸಾಂಸ್ಕೃತಿಕ ಕೆನಗರ ಪಟ್ಟಣದ ಆಂಜನೇಯ ಬಡಾವಣೆಯ ಶ್ರೀ ಮಾರುತಿ ಯುವಕರ ಸಂಘ ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಹನುಮ ಜಯಂತ್ಯೋತ್ಸವದ ಶೋಭಾಯಾತ್ರೆಗೆ ಅಪಾರ ಜನಸ್ತೋಮ ಸಾಕ್ಷಿಯಾಯಿತು. ಬುಧವಾರ ಬೆಳಗ್ಗೆ ಆಂಜನೇಯ ಬ್ಲಾಕ್ನಲ್ಲಿರುವ ದೇವಾಲಯಗಳಲ್ಲಿ ವಿವಿಧ ಪೂಜಾ ಕಾರ್ಯಗಳು, ಭಜನೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಭಕ್ತರು ಇಷ್ಟಾರ್ಥ ಸ್ಥಿತಿಗಾಗಿ ಪ್ರಾರ್ಥಿಸಿ ದೇವರ ದರ್ಶನ ಪಡೆದರು. ನಂತರ ಶ್ರೀ ವೀರಾಂಜನೇಯ ಸ್ವಾಮಿ ಮೂರ್ತಿಯನ್ನು ಅಲಂಕೃತ ವಾಹನದಲ್ಲಿ ಇರಿಸಿ ವಿವಿಧ ಕಲಾತಂಡಗಳೊಂದಿಗೆ ಆಂಜನೇಯ ದೇವಾಲಯದ ಬಳಿಯಿಂದ ಮೆರವಣಿಗೆ ಆರಂಭಿಸಲಾಯಿತು. ಮೆರವಣಿಗೆ ಗರುಡಗಂಬ ವೃತ್ತದಲ್ಲಿ ಸಂಚರಿಸುತ್ತಿದ್ದಾಗ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಹನುಮ ಭಕ್ತರಿಗೆ ಮುಸ್ಲಿಂ ಬಾಂಧವರು ಹಣ್ಣು, ಸಿಹಿ ಮತ್ತು ಮಜ್ಜಿಗೆ ವಿತರಿಸಿ ದೇವರಿಗೆ ನಮಿಸಿ ಭಾವೈಕ್ಯತೆ ಮೆರೆದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದರು. ಈ ವೇಳೆ ಗಾವುಡಗೆರೆ ಗುರುಲಿಂಗ ಜಂಗಮ ಮಠದ ಶ್ರೀ ನಟರಾಜ ಸ್ವಾಮೀಜಿ, ಶಾಸಕ ಡಿ ರವಿಶಂಕರ್ ಮತ್ತು ಪತ್ನಿ ಸುನೀತಾ ರವಿಶಂಕರ್, ಡಾಕ್ಟರ್ ಕೆಆರ್ ಗೌತಮ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ರಾಜ್ಯ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 0.2 ಲಾಗಿನ್ನಲ್ಲಿ ಸಿಟಿಜನ್ ಲಾಗಿನ್ಗೆ ಅವಕಾಶ ನೀಡಿರುವ ಕ್ರಮವನ್ನು ಖಂಡಿಸಿ ತಿಪಟೂರು ತಾಲೂಕು ದಸ್ತು ಪತ್ರ ಬರಹಗಾರರ ಸಂಘವು ಡಿಸೆಂಬರ್ 16ರಂದು ಲೇಖನಿ ಸ್ಥಗಿತಗೊಳಿಸಿ ಬೆಳಗಾವಿ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಸಂಘದ ಮುಖಂಡ ಉಮೇಶ್ ಆರಾಧ್ಯ ತಿಳಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಟಿಜನ್ ಲಾಗಿನ್ ಮೂಲಕ ಅನಧಿಕೃತ ಪತ್ರ ಬರಹಕ್ಕೆ ಅವಕಾಶ ನೀಡುವುದು ಸರಿಯಲ್ಲ. ವಂಶ ಪಾರಂಪರ್ಯವಾಗಿ ವೃತ್ತಿ ಮಾಡುತ್ತಾ ಬಂದಿರುವ ಪತ್ರ ಬರಹಗಾರರಿಗೆ ಇದರಿಂದ ತೊಂದರೆಯಾಗುತ್ತದೆ. ಅಲ್ಲದೆ ಅನುಭವದ ಕೊರತೆಯಿಂದ ಮಧ್ಯವರ್ತಿಗಳು ಅಕ್ರಮ ನಡೆಸುವ ಸಾಧ್ಯತೆ ಹೆಚ್ಚಿ ಸರ್ಕಾರಕ್ಕೆ ರಾಜಸ್ವ ನಷ್ಟವಾಗುವ ಸಂಭವವಿದೆ. ಕೆಲವು ಸೈಬರ್ ಸೆಂಟರ್ಗಳು ಅನಧಿಕೃತವಾಗಿ ರಿಜಿಸ್ಟರ್ ಮಾಡಿಸುವುದಾಗಿ ಜನರನ್ನು ದಿಕ್ಕು ತಪ್ಪಿಸುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ನೆಕ್ಸ್ಟ್ ಬದಲಾವಣೆ ಮಾಡ್ತಾ ಇದೆ. ಈ ಬದಲಾವಣೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇದೆ. ಏನಾಗುತ್ತೆ, ಆಸ್ತಿ ವಿವರ ತಂತಾನೆ ಸ್ವಯಂಚಾಲಿತವಾಗಿ ಫೆಚ್ ಆಗ್ತಾ ಇದೆ. ಲಾಗಿನ್ನಲ್ಲಿ ಹೆಚ್ಚಿನ ವಿವರ ಬರೀಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ಅದು ಆಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ. ಆಮೇಲೆ ಈ ಸಿಟಿಜನ್ ಲಾಗಿನ್ ಅಂತ ಮಾಡಿದ್ದಾರೆ. ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ಅನಾನುಭವಿಗಳು
ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಪ್ಲೋಡ್ ಮಾಡೋದ್ರಿಂದ ಅವರು ತಪ್ಪಾಗಿ ಅಪ್ಲೋಡ್ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಡಿಸಿ ಉಮೇಶ್ ಆರಾಧ್ಯ, ಮಹೇಶ್, ಎಸ್ಎನ್ ರಮೇಶ್, ಸಿ ಬಸವಯ್ಯ, ವಿಜಯ್ ಎಚ್ಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಇಲಾಖೆಗಳಲ್ಲಿ 2.88 ಲಕ್ಷ ಹುದ್ದೆಗಳು ಖಾಲಿ, ಹಂತ ಹಂತವಾಗಿ ಹುದ್ದೆ ಭರ್ತಿಗೆ ಕ್ರಮ, ಸಿಎಂ ಸಿದ್ದರಾಮಯ್ಯ ಭರವಸೆ. ರಸ್ತೆ ನಾಮಕರಣ ಪ್ರಕಟಣೆ ಸ್ವಾಗತಾರ್ಹ, ಪಾಲಿಕೆ ಜಿಲ್ಲೆಯ ಗಣ್ಯರನ್ನು ಪರಿಗಣಿಸಿ ಪರಂಪರೆಯನ್ನು ಉಳಿಸಬೇಕು, ದಲಿತ ಸಂಘರ್ಷ ಸಮಿತಿ ಮನವಿ. ಏಡ್ಸ್ ಬಗ್ಗೆ ಕೇವಲ ಜಾಗೃತಿ ಸಾಲದು, ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕು, ಸೋಂಕಿತರಿಗೆ ಮಾನಸಿಕ ಧೈರ್ಯ ತುಂಬಲು ನ್ಯಾಯಾಧೀಶೆ ಸಲ್ಮಾ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.